ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಮಾಡುವ ಹೊಸ ರೆಸಿಪಿ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಹೊಸ ಸ್ನ್ಯಾಕ್ಸ್ ಅದರಿದು ತುಂಬಾ ಟೇಸ್ಟಿಯಾದಂಥ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡ್ಬೋದು, ಮಕ್ಕಳು ತಿಂತಾ ಇದ್ರೇ ಬರ್ತಾಯಿದೆ ಸೌಂಡು, ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. 3 ಡಿಸೈನ್ ಒಳಗೆ ಮಾಡಿ ತೋರಿಸೀನಿ ರೀ ನಾನು. ಹ್ಯಾಂಗೆ ಮಾಡಬೇಕು, ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಂಬರ್ರಿ. ಮೊದಲನೇದಾಗಿ ನಾನು ಸ್ಟವ್ ಹಚ್ಕೊತೀನಿ ರೀ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತೀನಿ. ಇಟ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಎಣ್ಣೆ ಹಿಟ್ಟು ಕಲಸುವಾಗ ಬೇಕಾಗ್ತದೆ, ಹಾಗಾಗಿ ಎಣ್ಣೆ ಕಾಸಕ್ಕೆ ಇಟ್ಕೊಂಡೀನಿ. ಈ ಕಡೆ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ಮೈದಾ ಹಿಟ್ಟು ಹಾಕ್ಕೊಳಗತ್ತೀನಿ ನೋಡಿರಿ. ನೀವು ಮೈದಾ ಹಿಟ್ಟಾದರೂ ಹಾಕೋಬೋದು ಅಥವಾ ಗೋಧಿ ಹಿಟ್ಟಾದರೂ ಹಾಕೋಬೋದು, ಯಾವ ಹಿಟ್ಟಾದರೂ ನಡೆಯುತ್ತೆ ರೀ. ಇದೇ ಪಾತ್ರೆಗೇ ಅರ್ಧ ಕಪ್ಪಷ್ಟು ನಾನು ರವೆ ತೊಗೊಳಗತ್ತೀನಿ ನೋಡಿರಿ. ಇಷ್ಟು ರವೆ ಇದ್ದರೆ ಸಾಕಾಗ್ತದೆ. ಇವಾಗ 1 ಸ್ಪೂನಷ್ಟು ಅಜ್ವಾನ ಹಾಕೋತೀನಿ ರೀ ನೋಡಿರಿ. ಇದಾದಮೇಲೆ ಅದೇ ಸ್ಪೂನ್ ಅಳತೆಯಿಂದ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ ರೀ. ಈ ಥರ ಕೈಯಿಂದ ಉಜ್ಕೊಂಡು ಹಾಕ್ಕೊಳ್ಳೋದ್ರಿಂದ ಪರಿಮಳ ಬರುತ್ತೆ, ಟೇಸ್ಟು ಸೂಪರಾಗಿರ್ತದೆ ರೀ. ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋಬೇಕ್ರಿ ನೋಡಿರಿ. ನಾನು ತುಪ್ಪ ಹಾಕ್ಕೊಳತ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೀವು ಮಾಡೋ ಕ್ವಾಂಟಿಟಿಗೆ ನೋಡಿಕೊಂಡು ಉಪ್ಪು ಅನ್ನೋದು ಹಾಕ್ಕೋಬೇಕ್ರಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳಗತ್ತೀನಿ ರೀ. ಅರಿಶಿನ ಕಲರು ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ರುಚಿಗೆ ಖಾರ ಹಾಕ್ಕೊಳಗತ್ತೀನಿ ರೀ. 2 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕ್ರಿ. ಮಿಶ್ರಣ ಆದಮೇಲೆ ಮೊದಲೇ ಕಾಯೋಕ್ಕಂತ ಇಟ್ಟಿದ್ವಲ್ರಿ, ಕಾಯ್ದದ್ರಿ ಎಣ್ಣೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು, ಬಿಸಿಯಾದಂಥ ಎಣ್ಣೆ. ನೋಡ್ಬೋದು ಬಿಸಿ ಹೇಗಿದೆ ಅಂತ, ಕುದೀತಾ ಇದೆ ಹಿಟ್ಟು ಎಣ್ಣೆಯಲ್ಲಿ, ಆ ಥರ ಬಿಸಿ ಇದೆ. ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಮಿಕ್ಸ್ ಆದಮೇಲೆ ತಣ್ಣೀರನ್ನು ತೊಗೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊರಿ. ಹಿಟ್ಟು ಅಳಸಾಗೋ ಸಾಧ್ಯತೆ ಇರ್ತದೆ. ಈ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಹಿಟ್ಟು ಗಟ್ಟಿ ಇದ್ದಷ್ಟು ಸ್ನ್ಯಾಕ್ಸ್ ಚಲೋತ್ನಾಗೆ ಆಗ್ತಾವ್ರಿ. ಈ ಥರ ಕೈಯಿಂದ ತಿಕ್ಕಿ ನಾದೋದ್ರಿಂದ ಜಿಗಿಯಾಗಿ ಬರ್ತದೆ ರೀ. ತುಂಬಾ ಚೆನ್ನಾಗಿರ್ತದೆ. ನೀವು ಯಾವ ಥರ ಸ್ನ್ಯಾಕ್ಸ್ ಮಾಡ್ತೀರೋ ಆ ಥರ ಸ್ನ್ಯಾಕ್ಸ್ ಆಗುತ್ತೆ. ನೋಡ್ಬೋದು, ನಾನು ಈ ಥರ ನಾದ್ಕೊಂಡಿದ್ದೀನಿ ನೋಡಿ. ಇಷ್ಟು ಗಟ್ಟಿ ಆಗಬೇಕು. ಈ ಹಿಟ್ಟು ಕಲಸಿ ಇಡಬೇಕು 5 ನಿಮಿಷ 10 ನಿಮಿಷ ಹಂಗೇನಿಲ್ಲರಿ, ನಾದಿದ ತಕ್ಷಣವೇ ಮಾಡ್ಬೋದು. ನೋಡಿರಿ, ಇಷ್ಟು ದಪ್ಪ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಅದನ್ನು ರೌಂಡಾಗೆ ಉಳ್ಳಿ ಮಾಡಿಕೊಂಡು, ಇದು ಹಿಟ್ಟೊಳಗೆ ಗೋಧಿ ಹಿಟ್ಟದರಿದು. ಈ ಗೋಧಿ ಹಿಟ್ಟೊಳಗೆ ಡಂಪ್ ಮಾಡ್ಕೋಬೇಕ್ರಿ. 2 ಸೈಡ್ನೂ ಡಂಪ್ ಮಾಡಿಕೊಂಡು ಸುತ್ತ ಈ ಥರ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಲಟ್ಟಿಸ್ಕೋಬೇಕು. ಈ ಮಣೆ ಎಷ್ಟಿದೆ ಅಷ್ಟು ದೊಡ್ಡದಾಗೋ ತನಕ ನಾನು ಲಟ್ಟಿಸ್ಕೊತೀನಿ ರೀ. ನೋಡಿರಿ, ಈ ಥರ ದಂಡಿ ಎಲ್ಲನೂ ತೀಡ್ಕೊಂಡು ಮಾಡ್ಕೋಬೇಕಾಗ್ತದೆ. ನೋಡ್ಬೋದು, ಇಷ್ಟು ದೊಡ್ಡದಾಗೆ ನೋಡಿರಿ. ಈ ಥರ ಒಂದು ಲೋಟ ತೊಗೋರಿ. ನಿಮ್ಮ ಮನೇಲಿ ಯಾವುದಾದ್ರೂ ಈ ಥರ ಲೋಟ ಇದ್ದರೆ ತೊಗೊಂಡು ಮಾಡ್ಬೋದು. ಆ ಲೋಟದಿಂದ ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿರಿ, ಈ ಥರ ಸಣ್ಣದಾಗಿ ಪೂರಿ ಥರ ಬರುತ್ತೆ. ಪೂರ್ತಿ ಚಪಾತಿನೂ ಇದೇ ಥರ ಮಾಡ್ಕೋಬೇಕು. ನೋಡಿರಿ, ಈ ಥರ ಆಗ್ಯಾವ. ಇದನ್ನೆಲ್ಲ ದಂಡಿದೆಲ್ಲ ಹಿಟ್ಟೆಲ್ಲ ಎತ್ಬಿಡಬೇಕು. ಆಗ ಪೂರಿ ಕೆಳಗೆ ಇಳ್ಕೊಂಡು ಬಿಡ್ತಾವ. ನೋಡಿರಿ, ಈ ಥರ ತೊಗೊಂಡು ಈ ಥರ ಜಾಡಿಸ್ಕೋಬೇಕು. ಬರಲಿಲ್ಲ ಅಂದರೆ ಈ ಥರ ಕೈಯಿಂದ ತೆಗೆದ ತಕ್ಷಣ ಬಂದುಬಿಡ್ತಾವ್ರಿ. ಎಲ್ಲನೂ ಕ್ಲೀನಾಗಿ ತೊಗೊಂಡು ಬಿಡ್ಬೇಕು ಹಿಟ್ಟು. ಈ ಹಿಟ್ಟು ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿರಿ, ಈ ಥರ ಆಗ್ಯಾವ ನೋಡಿರಿ ಈ ಪೂರಿ. ಇದನ್ನು ಹೆಂಗೆ ಮಾಡಬೇಕು, ಇದು ಇಷ್ಟೇ ಕರ್ಕೊಂಡು ತಿಂದ್ರೂ ಟೇಸ್ಟಿಯಾಗಿರ್ತದೆ ರೀ. ಸಿಂಪಲಾಗಿ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಕಲರ್ಫುಲ್ಲಾಗಿ ಚೆನ್ನಾಗಿ ಕಣ್ಣಿಗೆ ಕಂಡ್ರೆ ತಿನ್ನಬೇಕು ಅಂತ ಮನಸ್ಸಾಗ್ತದೆ ರೀ. ಹಾಗಾಗಿ ನಾನು ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಈ ಥರ ನಾ ಮಾಡಿದ್ದೀನಿ ನೋಡಿರಿ. ಈ ಥರ 4 ಒಂದ್ರ ಮೇಲೆ ಒಂದು 4 ಇಟ್ಟು, ಈ ಥರ ಟೂತ್ ಪಿಕ್ ಆದರೂ ಬರುತ್ತಲ್ಲ, ಅದು ತೊಗೊಂಡಾದರೂ ಇಟ್ಕೊಳ್ಳಿ. ಇಲ್ಲ ಈ ಥರ ಸೂಜನ್ ತೊಗೊಂಡಾದರೂ ಈ ಥರ ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡಿದ್ರೆ ಒಂದು ಫ್ಲವರ್ ಶೇಪ್ ಥರ ಆಗುತ್ತೆ. ನೋಡಿರಿ, ಈ ಥರ ಆಗ್ಯಾವ ನೋಡಿರಿ. ಇದನ್ನು ಸ್ಲೋಲಿ ತೊಗೊಂಡ್ರೆ ಮುಗೀತು. ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು ಕರೆದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ.
ನೋಡೋಕ್ಕಂತೂ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡಿ. ಈ ಥರ ಫ್ಲವರ್ ಶೇಪ್ ಒಳಗೆ ಆಗಿಬಿಟ್ಟದ ನೋಡಿರಿ. ಎಲ್ಲನೂ ಇದೇ ಥರ ಮಾಡಿಕೊಂಡು ಇಟ್ಕೊಂಡೀನಿ ರೀ. ಇನ್ನೂ ಉಳಿದಿರೋ ಬ್ಯಾಚ್ ಕೂಡ ಇದೇ ಥರ ಮಾಡಿಕೊಂಡು ಇಟ್ಕೊತೀನಿ ರೀ. ನೋಡಿರಿ, ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಈ ಥರ ದಂಡಿ ಎಲ್ಲನೂ ಲಟ್ಟಿಸ್ಕೊಂಡು ಸೇಮ್ ಅದೇ ಥರನೇ ಮಾಡ್ಕೋಬೇಕ್ರಿ. ನೋಡ್ಬೋದು, ಎಲ್ಲನೂ ಅದೇ ಥರ ಮಾಡ್ಕೊಂಡು ಆದಮೇಲೆ ಇದರಿಂದ ದಂಡಿ ಎಲ್ಲ ಹಿಟ್ಟು ತೆಗೆದಿರೋದು ಈ ಥರ ವೇಸ್ಟ್ ಆಗಿರ್ತದೆ ರೀ. ಇದನ್ನು ವೇಸ್ಟ್ ಮಾಡಿ ಬಿಸಾಕಬಾರ್ದು. ಅದನ್ನು ಎಲ್ಲನೂ ಒಟ್ಟುಗೂಡಿಸಿ ಮತ್ತೆ ಒಂದು ಚಪಾತಿ ಮಾಡ್ಕೋಬೇಕು. ನೋಡಿರಿ, ಈ ಥರ ಕಲಸಿ ನಾದ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಹಿಟ್ಟು ರೆಡಿ ಆಗ್ತದೆ ರೀ. ಮತ್ತೆ ನೋಡ್ಬೋದು, ಈ ಥರ ರೋಲಿಂಗ್ ಆಗಿ ಮತ್ತೆ ಮಾಡಿಕೊಂಡು ಮತ್ತೆ ಸೇಮ್ ಅದೇ ಪ್ರೊಸೀಜರ್ ಒಳಗೆ ಹಿಟ್ಟು ಸೇಮ್ ಅದೇ ಥರ ಮಾಡಿಕೊಂಡು ಡಿಸೈನ್ ಮಾತ್ರ ಬೇರೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪೂರಿ ತೊಗೊಂಡು 2 ಎಡ್ಜಸ್ನು ಈ ಥರ ಮಡಚ್ಕೋಬೇಕು. ಆಮೇಲೆ 2 ದಂಡೆನೇ ತೊಗೊಂಡು ಈ ಥರ ಜೋಡಿಸ್ಕೋಬೇಕು. ಕೆಳಗಿಂದನೂ ಎಳ್ಕೊಂಡು ಈ ಥರ ಜೋಡಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಈ ಥರ ಚೆನ್ನಾಗಿ ಶೇಪ್ ಬರ್ತದ್ರಿ. ಈ ಥರ ಆಗ್ಯಾವ ನೋಡ್ರಿ. ಮತ್ತು ಎಲ್ಲ ಹಿಟ್ಟನ್ನು ಇದೇ ಥರನೇ ಮಾಡ್ಕೋಬೇಕು. ಈ ಥರ ಕಲರ್ಫುಲ್ಲಾಗಿ ಡಿಸೈನ್ ಆಗಿ ನೋಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರ್ರಿ. ಈ ಥರ ಉಳಿದಿರೋ ಹಿಟ್ಟು ಇರ್ತದಲ್ರಿ, ಅದು ವೇಸ್ಟ್ ಆಗಂಗಿಲ್ಲ. ಲಾಸ್ಟಲ್ಲಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಕರೆದು ಬಿಡಬೇಕು. ತುಂಬಾ ಟೇಸ್ಟಿಯಾಗಿ ಇರ್ತದ್ರಿ. ನೋಡ್ರಿ, ಈಗ ಈ ಥರ ಡಿಸೈನ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಇದು ಕರೆದು ತೋರಿಸ್ತೀನಿ ರೀ. ನೋಡ್ರಿ, ಈಗ ನಮ್ಮ ಎಣ್ಣೆ ಕಾಯ್ದದ್ರಿ. ಎಣ್ಣೆ ಕಾಯ್ದದು ಇಲ್ಲ ಅಂತ ಚೆಕ್ ಮಾಡ್ಬೇಕಲ್ರಿ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ರೆ ಪಟ್ಟಂತ ಮೇಲೆ ಬಂದರೆ ಎಣ್ಣೆ ಸರಿಯಾಗಿ ಕಾಯ್ದಿರ್ತದ್ರಿ. ಈಗ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ದದ್ರಿ. ಈಗ ಒಂದೊಂದೇ ಸ್ನ್ಯಾಕ್ಸ್ನ ಎಣ್ಣೆಯಲ್ಲಿ ಕರ್ಕೊಳಂಬರ್ರಿ. ನೋಡ್ರಿ, ಈ ಥರ ಒಂದೊಂದಾಗಿ ಬಿಡಬೇಕು. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋರಿ. ಆವಾಗ ಒಳಗಡೆಯಿಂದ ಬೇಯ್ತದ್ರಿ, ಹಸಿಯಾಗಿ ಉಳಿಯೋದಿಲ್ಲ. ನೋಡ್ರಿ, ಈಗ ಈ ಸ್ನ್ಯಾಕ್ಸು ಕರೆಕ್ಟಾಗಿ ಬೆಂದವ್ರಿ. ನೋಡ್ರಿ, ಈ ಥರ ಬ್ರೌನ್ ಕಲರ್ ಆದ ತಕ್ಷಣ ತಕ್ಕೊಂಡು ಬಿಡಬೇಕು. ನೋಡ್ಬೋದು, ಇನ್ನೂ ಒಂದು ಶೇಪ್ ಒಳಗೆ ಮಾಡಿಟ್ಟಿದ್ನಲ್ರಿ, ಅದನ್ನು ಎಣ್ಣೆ ಒಳಗೆ ಹಾಕಿ ಕರಿಬೇಕ್ರಿ. ನಾ ಎಲ್ಲನೂ ಒಟ್ಟಿಗೆ ಹಾಕಿಬಿಡ್ತೀನಿ ರೀ. ಒಂದಕ್ಕೊಂದು ಅಂಟುಗೊಳಂಗಿಲ್ಲ. ಅಂಟುಗೊಳ್ತದ ಅನ್ನೋ ಭಯ ಬೇಡ. ನೋಡ್ರಿ, ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಕೈ ಆಡಿಸ್ಕೊಂಡು ಎಲ್ಲ ಕಡೆನೂ ಬೇಯಿಸ್ಕೋಬೇಕ್ರಿ. ಈ ಥರ ಬ್ರೌನ್ ಆಗಿ ಬೇಯಿಸ್ಕೊಂಡು ತೆಗೆದ್ರೆ ರೆಡಿ ರೀ. ನೋಡ್ರಿದು ಎಲ್ಲ ಮಾಡಾದ್ಮೇಲೆ ಸೈಡಿಗೆ ಉಳಿದಿರೋ ಹಿಟ್ಟದರಿದು, ಇದನ್ನು ಕೂಡ ಕರ್ಕೊಂಡು ಬಿಡಬೇಕು. ನೋಡ್ರಿ, ಈ ಥರ ಕರೆದ್ರೆ ಶೇಪು ಡೈಮಂಡ್ ಶೇಪ್ ಥರ ಬಂದಿದೆ, ಸ್ಟಾರ್ ಥರ ಬಂದಿದೆ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಫೈನಲಿ ನಮ್ಮ ಸ್ನ್ಯಾಕ್ಸು ರೆಡಿಯಾಗ್ಯಾವ ನೋಡ್ರಿ. ಈ ಥರ 3 ಶೇಪ್ ಒಳಗೆ ಕಾಣ್ಲಿಕ್ಕತ್ತವ. ನಾನು 3 ಶೇಪ್ ಒಳಗೆ ಮಾಡಿದ್ದೀನಿ ನೋಡ್ರಿ. ಸೈಡಿಗೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರ್ತದೆ ರೀ. ಕ್ರಿಸ್ಪಿಯಾಗಿ ನೋಡ್ರಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದವ. ನಾನು ಮಾಡಿರೋ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದವ ಅಂತ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.